ಗುರುಜಿಯವರ ಸಂಘದಲ್ಲಿ ಮನದಲ್ಲಿ ನಡೆಯುತ್ತೆ. ಈ ದಿನ 24/4/2026 ಮಾನ್ಯ ಜಿಲ್ಲಾಡಳಿತ ತಹಸೀಲ್ದಾರ್ ಚಳ್ಳಕೆರೆ ಅವರ ನೇತೃತ್ವದಲ್ಲಿ ಟಿಪ್ಪೇಶ್ವರ ಸ್ವಾಮಿಯ ಮುಂದೇಳಿಕೆಯನ್ನು ನಡೆಸಿಕೊಳ್ಳಲಾಗ್ತಾ ಇದೆ. 9:30ಕ್ಕೆ ಹೊರಮಠದಿಂದ ಹುಂಡಿ ಹಚ್ಚಿ ಒಂದು ಈಗ ಅದರಲ್ಲಿ 19,57,140 ರೂಪಾಯಿ ಹುಂಡಿ ಹಣಕ್ಕೆ ಮಾನ್ಯ ಬ್ಯಾಂಕ್ ಸೆಂಟ್ರಲ್ ಬ್ಯಾಂಕ್ ಮ್ಯಾನೇಜರ್ ಅವರಿಗೆ ಪಾವತಿಸಿ ರಸೀದಿ ತಯಾರಾಗಿರುತ್ತದೆ. ಈಗ ಹೊರಮಠದಲ್ಲಿ ಸನ್ನಿಧಿಯಲ್ಲಿ ಟಿಪ್ಪೇಶ್ವರ ಸ್ವಾಮಿಯ ಹುಂಡಿ ಎಣಿಕೆಯನ್ನು ನಡೆಸಿಕೊಳ್ಳಲಾಗ್ತಿದೆ. ಎಲ್ಲ ತಾಲೂಕು ಆಡಳಿತದಿಂದ ವಿಎಗಳು ನಮ್ಮ ಶಿರಸ್ದಾರರು ಹಾಗೆ ಎಲ್ಲ ಪೂರ್ತಿ ಕಾರ್ಯಕ್ರಮಗಳಿವೆ. ಹಾಗೆ ಸಹಾಯಕವಾಗಿ ನಮ್ಮ ವಿದ್ಯಾರ್ಥಿ ಸೇವೆಯ ಮಕ್ಕಳು ಸಹ ಬಂದಿದ್ದಾರೆ ಸಹಕಾರ ಮಾಡುತ್ತೆ. ಹಾಗೆ ಈ ಹಣವನ್ನೆಲ್ಲ ಹಿಂದೆ ಬ್ಯಾಂಕಿಗೆ ಜಮಾ ಮಾಡಿ ದೇವಸ್ಥಾನದ ದೈನಂದಿನ ಆಡಳಿತ ಅಭಿವೃದ್ಧಿ ಮತ್ತು ಭಕ್ತಾದಿಗಳಿಗೆ ಮೂಲಭೂತ ಸೌಕರ್ಯ ಕಲ್ಪಿಸಲು ಬಳಸಲಾಗ್ತದೆ. ಆದ್ದರಿಂದ ಎಲ್ಲ ಭಕ್ತರು ಸಹ ತಮ್ಮ ದೇವರಿಗೆ ಅರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳ್ಕೊಳ್ತೀವಿ. ಯಾವುದೇ ಹಣ ಸರ್ಕಾರಕ್ಕೆ ಹೋಗೋದಿಲ್ಲ, ದೇವಸ್ಥಾನದ ಅಭಿವೃದ್ಧಿ ಮತ್ತು ಆಡಳಿತಕ್ಕೆ ವಿನ್ಯಾಸ ಆಗ್ತದೆ. ಆದ್ದರಿಂದ ಎಲ್ಲರೂ ಸಹ ಈ ಅಂಶವನ್ನು ಮನದಲ್ಲಿಟ್ಟು ನೀವು ದೇವರಿಗೆ ಅರ್ಪಿಸಬೇಕೆಂದು ಈ ಮೂಲಕ ಕೇಳ್ಕೊಳ್ತೀವಿ. 24/4/2026 ಈ ಹಿಂದೆ ಮಾರ್ಚ್ ತಿಂಗಳಿನಲ್ಲಿ ದಿನಾಂಕ 6/3/2026 ನಡೆದ ಜಾತ್ರಾ ಮಹೋತ್ಸವದ ಪೂರ್ವಭಾವಿಯಾಗಿ ಹುಂಡಿ ಎಣಿಕೆ ಮಾಡಲಾಗಿತ್ತು. ಹಾಗೂ ಜಾತ್ರೆ ನಡೆದ ಮೇಲೆ ಒಂದೂವರೆ ತಿಂಗಳ ನಂತರದಲ್ಲಿ ಮತ್ತೆ ಹುಂಡಿಯನ್ನು ತೆಗೆಯಲಾಗಿದೆ. ನಮ್ಮ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಹಾಗೂ ತಹಸೀಲ್ದಾರರ ಆದೇಶದಂತೆ ಈ ಹುಂಡಿ ಎಣಿಕೆ ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು, ಗ್ರಾಮ ಸಹಾಯಕರು ಹಾಗೂ ನಮ್ಮ ಆರೈಗಳು ಹಾಗೂ ಎಲ್ಲ ಶಿರಸ್ದಾರರು ಹಾಗೂ ಈ ಒಂದು ಪ್ರತಿ ಸರಿಯೂ ಈ ಶಾಲೆಯ ಮಕ್ಕಳು ಸಹ ಒಂದು ಈ ಎಣಿಕೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೂ ಸಹ ಗುರು ಟಿಪ್ಪೇಶ್ವರ ಸ್ವಾಮಿ ಒಳ್ಳೆಯದು ಮಾಡಲಿ ಅಂತ ಆಶಿಸುತ್ತಾ, ಹಾಗೂ ಈ ಹೊಸದಾಗಿ ಏನು ನಾವು ಕಟ್ಟಡ ನಿರ್ಮಾಣ ಮಾಡೋದಕ್ಕೆ ಈಗ ಕ್ರಮ ಕೈಗೊಂಡಿದ್ದೀವಿ ಮನೆ ಜಿಲ್ಲಾಧಿಕಾರಿಗಳು. ಅದಕ್ಕೆ ಎಲ್ಲ ಭಕ್ತಾದಿಗಳು ತನು ಮನ ಧನ ಅರ್ಪಿಸಿ ಇನ್ನು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಶ್ರೇಯೋಭಿವೃದ್ಧಿಗೆ ಎಲ್ಲರೂ ಹಣವನ್ನು ಸಲ್ಲಿಸಿ ಇನ್ನು ಯಶಸ್ಸಿಗೆ ಕಾರಣಕರ್ತರಾಗಲಿ ಅಂತ ಹೇಳಿ ಭಕ್ತಾದಿಗಳಲ್ಲಿ ಮನವಿ ಮಾಡಿಕೊಳ್ತಾ ಈ ಎಣಿಕೆ ಕಾರ್ಯಕ್ರಮವನ್ನು ಈ ದಿನ ಸಾಯಂಕಾಲ 5 ಗಂಟೆಗೆ ಪೂರ್ಣಗೊಳಿಸಲಾಗುತ್ತದೆ. ದೇವಸ್ಥಾನದ ವತಿಯಿಂದ ತಮಗೆ ತಿಳಿಯಲಿದೆ.